ನಮಸ್ತೆ. ನಾನು ಉಷಾ. ನಾನಿವತ್ತು ನಿಮಗೆ ಒಂದು ಅದ್ಭುತವಾದಂತಹ ಸನಾತನ ಧರ್ಮದಿಂದಲೂ ಆಗಲಿಂದಲೂ ಋಷಿಗಳು ನಮಗೆ ಸಾಮಾನ್ಯ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿಕೊಟ್ಟಂತಹ ಕಾಳಿ ಮಾತೆ ಹಾಗೂ ದಶಮಹಾಕಾಳಿಯರ ಬಗ್ಗೆ ನೀವು ಕೇಳಿದ್ದೀರಾ. ದಶಮಹಾಕಾಳಿಯರಲ್ಲಿ ಕಾಳಿ ಮಾತೆ ಮತ್ತು ಬಗಳಾಮುಖಿ ತಾಯಿ ಅವರಿಬ್ಬರೂ ಸಹ ಪವರ್ಫುಲ್ ದೇವರು ಅನ್ನೋದು ನಿಮಗೆ ಗೊತ್ತಿದೆ. ಅವರಿಬ್ಬರ ಮಂತ್ರವನ್ನು ಉಪಯೋಗಿಸಿ ನಾವು ನಿತ್ಯ ಜೀವನದಲ್ಲಿ ಈ ಭೂಮಿ ಮೇಲೆ ಏನೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಹಾಗೂ ಮತ್ತು ಜನ್ಮಾಂತರದ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಋಷಿಗಳು ಭೂಮಿ ಮೇಲಿರೋ ಜನರನ್ನು ನೋಡಿ ಪಾಪ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಸಾವಿರಾರು ಋಷಿಗಳು, ನಿಮಗೆ ಮೊದಲಿಗೆ ಕಥೆಯನ್ನು ಹೇಳ್ತೀನಿ. ಸಾವಿರಾರು ಋಷಿಗಳು ಎರಡು ತಂಡಗಳಾಗಿ ಒಂದು ಜಾಗದಲ್ಲಿ ಕುಳಿತು ಮಂತ್ರಗಳನ್ನು ಪಠಿಸಿದ್ರು. ಕಾಳಿ ಮಾತೆಯ ಮಂತ್ರಗಳು 3,80,000 ಮಂತ್ರಗಳು, ಬಗಳಾಮುಖಿ ತಾಯಿಯ ಮಂತ್ರಗಳು 1,34,000 ಮಂತ್ರಗಳನ್ನು ಎರಡು ಗುಂಪುಗಳಾಗಿ ಕುಳಿತು ಋಷಿಗಳು ಒಂದೇ ಸಮನೆ ಪಠಿಸೋದಕ್ಕೆ ಶುರು ಮಾಡಿದರು. ಆಗ ಉಂಟಾದಂತಹ ಆ ತರಂಗಗಳಿಂದ ಮತ್ತು ಋಷಿಗಳ ಆ ಮಂತ್ರದ ಉಚ್ಚಾರಣೆಯ ಫಲವಾಗಿ ಹೊರಟಂತಹ ಬೆಳಕು, ಆ ಚೈತನ್ಯ ಎರಡು ಚಿಹ್ನೆಗಳನ್ನು ರೂಪಿಸ್ಕೊಡ್ತು. ಹುನ್ಕಾರ್ ಅಂದರೆ ಕಾಳಿ ಮಾತೆಯ ಎನರ್ಜಿಯ, ಮಂತ್ರಗಳ ಎನರ್ಜಿಯ ಬೆಳಕು ಒಂದು ಹುನ್ಕಾರ್ ಸಿಂಬಲ್ ಆಗಿ ಏರ್ಪಟ್ಟರೆ, ಬಗಳಾಮುಖಿ ತಾಯಿಯ ಎನರ್ಜಿಯ ಸಿಂಬಲ್ ಹಲೀಮ್ ಅದು ಒಂದು ಯಂತ್ರವಾಗಿ ಸಿಂಬಲ್ ಆಗಿ ಏರ್ಪಡ್ತು. ಇದರ ಉಪಯೋಗಗಳು ಸಾಕಷ್ಟು ಇದೆ, ನಮಗೆ ಅದನ್ನು ತಿಳ್ಕೊತಾ ಹೋಗೋಣ. ಬಗಳಾಮುಖಿ ಮತ್ತು ಕಾಳಿ ಮಾತೆಯ ಎನರ್ಜಿಯನ್ನು ಋಷಿಗಳು ಈ ರೀತಿಯಲ್ಲಿ ನಮಗೆ ತಂದುಕೊಟ್ರು. ಇದು ನಮ್ಮ ಕಾರ್ಡ್ ಕಟ್ಟಿಂಗನ್ನು, ಅಂದರೆ ನೀವು ಗಮನಿಸಿರಬಹುದು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವೆಲ್ಲ ಗಮನಿಸಿರ್ತೀವಿ, ಈ ದೃಷ್ಟಿಯನ್ನು ತೆಗೆಯುವಂಥದ್ದು ಕ್ರಿಸ್ಟಲ್ಸನ್ನು ಉಪಯೋಗಿಸಿ, ಕತ್ತರಿಯನ್ನು ಉಪಯೋಗಿಸಿ ಕಾರ್ಡ್ ಕಟ್ಟಿಂಗ್ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತಾರೆ. ಇದು ನಮ್ಮ ಸನಾತನ ಧರ್ಮದಲ್ಲೇ ಇದೆ, ನಾವು ಇದನ್ನು ಗಮನಿಸಬೇಕು. ಇದರಿಂದ ನಮಗೆ ಸಾಕಷ್ಟು ಉಪಯೋಗ ಇದೆ. ಜಗನ್ಮಾತೆಯರನ್ನು ನಾವು ಆರಾಧಿಸೋದ್ರಿಂದ ಅಷ್ಟು ತರಂಗಗಳು ಉತ್ಪತ್ತಿಯಾಗಿ ಉಂಟಾದಂತಹ ಆ ಯಂತ್ರವನ್ನು ಉಪಯೋಗಿಸೋದ್ರಿಂದ, ಮತ್ತು ಕಾಳಿ ಮಾತೆ ಜಗನ್ಮಾತೆ ಎಲ್ಲ ರಾಕ್ಷಸರನ್ನು ಮರ್ದಿಸಿದ ಮೇಲೆ ಆಕೆ ಆ ಕೋಪ ಇದರಲ್ಲಿ ಇದ್ದಾಗಲೇ ಅವಳ ಬಾಯಿನಿಂದ ಬರ್ತಿದ್ದಂತಹ ಆ ಸೌಂಡ್ ಏನು ಅಂತಂದರೆ ಅನ್ನುವಂಥದ್ದು ಬರ್ತಿತ್ತು. ಆ ಜಗನ್ಮಾತೆಯ ಆ ನಾದ ಏನಿದೆ, ವಾಯ್ಸು, ಅದೇ ಅನಾಹತ ನಾದ, ಅದೇ ವಿಶ್ವಶಕ್ತಿಯಿಂದ ಉತ್ಪತ್ತಿಯಾಗುವಂಥ ಓಂಕಾರ ಅಂತ ಕೂಡ ತಿಳಿಸ್ತಾರೆ. ಕೆಲವು ಗ್ರಂಥಗಳಲ್ಲಿ ಗಣೇಶನ ಉತ್ಪತ್ತಿಯ ಸಮಯದಲ್ಲಿ ಉಂಟಾದ ನಾದ ಓಂಕಾರ ಅಂತ ತಿಳಿಸಿದ್ರೆ, ಕೆಲವರು ಶಿವನ ಉಚ್ಚಾರಣೆಯಿಂದ, ಶಿವನ ಹೆಸರನ್ನು ಪಡಿಸೋದ್ರಿಂದ ಅಥವಾ ವಿಶ್ವಶಕ್ತಿಯ ಮೂಲ ಮಂತ್ರ ಓಂಕಾರ ಅಂತ ತಿಳಿಸ್ತಾರೆ. ಒಂದೊಂದು ಪಂಥದಲ್ಲಿ, ಒಂದೊಂದು ಪಂಕ್ತಿಯಲ್ಲಿ, ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ರೀತಿಯಲ್ಲಿ ಉಚ್ಚಾರಣೆ ಇದೆ. ಜಗನ್ಮಾತೆ ಬಗಳಾಮುಖಿ ತಾಯಿಯ ಸಾಕಷ್ಟು ಉಪಯೋಗಗಳು ಏನು ಜಗನ್ಮಾತೆಯಿಂದ ಅಂತ ತಿಳ್ಕೊಳ್ಳೋದಾದರೆ, ದುಷ್ಟ ಶಕ್ತಿಗಳನ್ನು ನಮ್ಮಿಂದ ದೂರ ಮಾಡ್ತಾಳೆ. ಮಾಟ ಮಂತ್ರ, ಕಣ್ಣು ದೃಷ್ಟಿ ದೋಷ ಮತ್ತು ನಮ್ಮೊಳಗಿನ, ನಮ್ಮ ಸುತ್ತಲಿನ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕ್ತಾಳೆ. ಅದ್ಭುತವಾದಂತಹ ಶಕ್ತಿಯನ್ನು, ಧೈರ್ಯವನ್ನು ನಮ್ಮೊಳಗಡೆ ತುಂಬ್ತಾಳೆ. ಕಾಳಿ ಮಾತೆಯ ಎನರ್ಜಿ ಇನ್ನಷ್ಟು ಉಪಯೋಗಗಳನ್ನು ಮಾಡಿಕೊಡುತ್ತೆ. ಬಗಳಾಮುಖಿ ತಾಯಿ ನಮ್ಮನ್ನು ಈ ಭೂಮಿಯ ಮೇಲಿನ ಮಾಯೆಯಿಂದ ಹೊರಗಡೆ ತರ್ತಾಳೆ, ಮೋಹ ಪಾಶದಿಂದ ಮುಕ್ತಿಯನ್ನು ಕೊಡ್ತಾಳೆ. ನಾವು ಅಂಧಕಾರದಲ್ಲಿ ಇರ್ತೀವಿ ಭೂಮಿ ಮೇಲೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಜ, ಯಾವುದು ಸುಳ್ಳು, ನಾವು ಯಾರು, ಯಾಕೆ ಬಂದಿದ್ದೀವಿ ಭೂಮಿ ಮೇಲೆ, ಅದೆಲ್ಲ ಗೊತ್ತಿರೋದಿಲ್ಲ. ಇದೆಲ್ಲವನ್ನು ಅರ್ಥ ಮಾಡಿಸುವಂಥ ಶಕ್ತಿ ಬಗಳಾಮುಖಿ ಹಾಗೂ ಕಾಳಿ ಮಾತೆಯರಾಗಿದ್ದಾರೆ. ಕಾಳಿ ಮಾತೆಯ ಎನರ್ಜಿ ಏನು ಮಾಡುತ್ತೆ, ನಮ್ಮ ಜನ್ಮಾಂತರದ, ನಾವು ಹಲವಾರು ಜನ್ಮಗಳಲ್ಲಿ ನಮ್ಮ ಕೈಗಳಿಂದಲೇ, ಅಂದರೆ ಕರ್ಮೇಂದ್ರಿಯಗಳ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೊತೀನಿ. ಪಂಚೇಂದ್ರಿಯಗಳು ಗೊತ್ತಿದೆ ನಿಮಗೆ, ಸೂಕ್ಷ್ಮೇಂದ್ರಿಯಗಳು, ಸೂಕ್ಷ್ಮ ಶರೀರದಲ್ಲಿರುವಂಥದ್ದು ಗೊತ್ತಿದೆ ನಿಮಗೆ.
ಜನ್ಮ ಜನ್ಮಾಂತರದಲ್ಲಿ ದೇಹವನ್ನು ಹೊತ್ತು ಬಂದ ಆತ್ಮ ಕೈಗಳಿಂದ ಮಾಡಿದಂತಹ ಅಥವಾ ಪಂಚ ಕರ್ಮೇಂದ್ರಿಯಗಳಿಂದ ಮಾಡಿದಂತಹ ಪಾಪಗಳನ್ನು ಮತ್ತು ಪಂಚೇಂದ್ರಿಯಗಳಿಂದ ಮಾಡಿದಂತಹ ಪಾಪಕರ್ಮಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಕಾಳಿ. ಅವಳ ಪಾದದಲ್ಲಿ ಲೀನ ಆಗುವಂಥ ಶಕ್ತಿಯನ್ನು ಕೊಡ್ತಾಳೆ. ಮತ್ತು ಈ ಎನರ್ಜಿಗಳ ಜೊತೆಗೆ ಇನ್ನು 4 ಎನರ್ಜಿಗಳು ಎನರ್ಜಿಗಳು ಉತ್ಪತ್ತಿಯಾದವು ಯಂತ್ರಗಳು. ಅಂದರೆ ಸಾಧ್ಯ, ಯೋಲ್, ಬುದ್ಧಿಕಾರಿ, ಅಗ್ನಿವೇಶ್ ಎಂಬ ಹೆಸರಿಂದವು. ಇದು ಏನು ಮಾಡ್ತು ನಮ್ಮಲ್ಲಿ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಬೇಕಾಗಿರುವಂತಹ ಅನುಕೂಲಗಳು ಎಲ್ಲ ಬೇಕು. ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮಗೆಲ್ಲ ಥರದ ಅನುಕೂಲ ಬೇಕು. ಶತ್ರುಗಳಿಂದ ಮುಕ್ತಿ ಬೇಕು. ಎಲ್ಲ ಕಣ್ಣು ದೃಷ್ಟಿ ಬೇರೆ ಬೇರೆ ಇದರಿಂದ ಎಲ್ಲದರಲ್ಲೂ ನಾವು ನೆಮ್ಮದಿಯಾಗಿರಬೇಕು. ಹಾಗಾಗಿ ಇವರು ನಮ್ಮ ಜೀವನದಲ್ಲಿ ಇದನ್ನು ನಾವು ಯಾವುದು ಬುದ್ಧಿಕಾರಿ, ಯೋಲ್, ಸಾಧ್ಯ, ಅಗ್ನಿವೇಶ ಸಿಂಬಲ್ಗಳನ್ನು ಉಪಯೋಗಿಸ್ತಾ ಎನರ್ಜಿಯನ್ನು ಸ್ವೀಕರಿಸೋದ್ರಿಂದ ನಮ್ಮೊಳಗಡೆ ಸಾಕಷ್ಟು ಎನರ್ಜಿಯನ್ನು ಅಂದರೆ ಸಕಾರಾತ್ಮಕ ಶಕ್ತಿಯನ್ನು ತುಂಬ್ತಾರೆ. ಏನು ವಾಕ್ಚಾತುರ್ಯ, ಬೇರೆಯವರ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಳೋ ಶಕ್ತಿ, ನಮ್ಮನ್ನು ನಾವು ಅಭಿವ್ಯಕ್ತಿಗೊಳಿಸ್ಕೊಳ್ಳೋಂಥ ಶಕ್ತಿ ಸಮಾಜಕ್ಕೆ. ನಮ್ಮ ಕಲೆ, ನಾವು ಏನು ಕಲ್ತಿದ್ದೀವಿ, ನಮ್ಮ ಜ್ಞಾನ ಏನು, ನಮ್ಮ ಶಕ್ತಿ ಏನು ಅನ್ನೋದನ್ನು ಈ ಸಮಾಜಕ್ಕೆ ನಮ್ಮ ಪರಿವಾರದಲ್ಲೇ ನಮ್ಮನ್ನು ಯಾರೂ ಕೆಲವರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ ಅರ್ಥ ಮಾಡಿಸೋವಂಥ ಶಕ್ತಿ, ವಾಕ್ಚಾತುರ್ಯ, ಹೇಗೆ ಮಾತಾಡಬೇಕು, ಹೇಗೆ ಅವರಿಗೆ ನಮ್ಮನ್ನು ನಾವು ಅರ್ಥೈಸಬೇಕು, ಇದೇ ದೊಡ್ಡ ಕೆಲಸ ಅಂತಲ್ಲ. ಇದನ್ನು ನಾವು ವ್ಯವಹಾರದಲ್ಲಿ ಕೂಡ ಉಪಯೋಗಿಸಬಹುದು. ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ವ್ಯಾಪಾರದ ಬೆಳವಣಿಗೆ ಆಗುತ್ತೆ. ನಮ್ಮ ಶಕ್ತಿಯ, ಜ್ಞಾನದ ಹೆಸರಿನ ಅಭಿವೃದ್ಧಿ ಆಗುತ್ತೆ. ಸಂಪತ್ತು, ಏಳಿಗೆ, ಯಶಸ್ಸು, ಆರೋಗ್ಯ ಎಲ್ಲವನ್ನು ಹೊಂದಬಹುದಾಗಿರುವಂಥ ಮಹಾನ್ ವಿದ್ಯೆಯಾಗಿದೆ. ಎಲ್ಲ ಕಣ್ಣು ದೃಷ್ಟಿ, ಎಲ್ಲ ನೆಗೆಟಿವಿಟಿಯಿಂದ ದೂರ ಇದ್ಕೊಂಡು ನಾವು ಈ ಎನರ್ಜಿಯನ್ನು ಸ್ವೀಕರಿಸಬಹುದು. ಸ್ವೀಕರಿಸಿದ್ದೇ ಆದರೆ ಸರ್ವತೋಮುಖ ಬೆಳವಣಿಗೆ ನಮ್ಮದು ಶತಸಿದ್ಧ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮಗೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಗ್ರೂಪ್ಗೆ ಸೇರಿಕೊಳ್ಳಿ. ಆದಷ್ಟು ನಿಮ್ಮ ಜೀವನವನ್ನು ಕ್ಲೆನ್ಸ್ ಮಾಡಿಕೊಂಡು ನೆಮ್ಮದಿಯಾಗಿ ನಾವು ಗತಿಸಿದ ಮೇಲೂ ಉನ್ನತ ಲೋಕವನ್ನು ಸೇರಬೇಕು, ಒಳ್ಳೆಯ ಸದ್ಗತಿಯನ್ನು ಹೊಂದಬೇಕು. ಆ ಮಾರ್ಗದಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಸಾಗೋಣ. ಧನ್ಯವಾದ.